ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಪ್ರಜ್ವಲ್ ರೇವಣ್ಣ. ಜಿಲ್ಲಾ ಚುನಾವಣಾಧಿಕಾರಿ ಸತ್ಯಭಾಮಗೆ ನಾಮಪತ್ರ ಸಲ್ಲಿಕೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್ ಸೇರಿದಂತೆ ಜೆಡಿಎಸ್ ಮುಖಂಡರು ಉಪಸ್ಥಿತಿ. ಸಾಂಕೇತಿಕವಾಗಿ 5 ಮಂದಿಯೊಂದಿಗೆ ಬಂದು ನಾಮಪತ್ರ ಸಲ್ಲಿಕೆ. ಮೊದಲನೇ ಸೆಟ್ ನಾಮಪತ್ರ ಸಲ್ಲಿಸಿದ ಪ್ರಜ್ವಲ್ ರೇವಣ್ಣ. ಏಪ್ರಿಲ್ 4ರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿರುವ ಪ್ರಜ್ವಲ್ ರೇವಣ್ಣ. ಸಮಾವೇಶ ನಡೆಸಿ ನಾಮಪತ್ರ ಸಲ್ಲಿಸಲಿರುವ ಪ್ರಜ್ವಲ್ ರೇವಣ್ಣ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಸತ್ಯಭಾಮ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. 5 ಮಂದಿಯೊಂದಿಗೆ ಬಂದು ಸಾಂಕೇತಿಕವಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಮೊದಲನೇ ಸೆಟ್ ನಾಮಪತ್ರವನ್ನ ಪ್ರಜ್ವಲ್ ರೇವಣ್ಣ ಇವತ್ತು ಸಲ್ಲಿಸಿದ್ದಾರೆ. ಏಪ್ರಿಲ್ 4ರಂದು ಮತ್ತೊಮ್ಮೆ ನಾಮಪತ್ರವನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಸಲಿದ್ದಾರೆ. ಸಮಾವೇಶವನ್ನ ನಡೆಸಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಇದು ಎನ್ಡಿಎ ಜೊತೆಯಾಗಿರುವಂಥ ಹಾಗೆ ಜೆಡಿಎಸ್ನ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬನ್ನಿ ಅವರು ಗೆಲುವಿನ ಹುಮ್ಮಸ್ಸು ಯಾವ ರೀತಿ ಇದೆ ಸರ್. ನಾಮಪತ್ರವನ್ನು ಸಲ್ಲಿಸಿದೆ, ಹೇಗಿದೆ ಸರ್? ಭಾಳಷ್ಟು ಚೆನ್ನಾಗಿದೆ ವಾತಾವರಣ. ಇವತ್ತು ದೇವರ ಆಶೀರ್ವಾದದ ಮೇಲೆ ಸರ್, ನಮ್ಮ ಮನೆ ದೇವರಿಗೆಲ್ಲ ಹೋಗಿದ್ದು ಇವತ್ತು ಅವರ ದೇವರ ಆಶೀರ್ವಾದದ ಮೇಲೆ ಹಾಗೂ ನಮ್ಮ ದೇವೇಗೌಡರು ಸಾಹೇಬರ ಆಶೀರ್ವಾದ ಪಡ್ಕೊಂಡು, ಹಾಗೆ ನಮ್ಮ ಎಲ್ಲ ಶಾಸಕರು, ಹಿರಿಯ ಶಾಸಕರ ಆಶೀರ್ವಾದ ಪಡೆದು, ಹಿರಿಯ ಮುಖಂಡರುಗಳು, ಹಿರಿಯ ನನ್ನ ಸಹೋದರರುಗಳು ಎಲ್ಲ ವಿಶ್ವಾಸನ ಪಡೆಯುವಂಥ ಕೆಲಸ ಮಾಡಿದರು. ಅವರ ಆಶೀರ್ವಾದನ ಪಡೆದು ಇವತ್ತು ಎಲ್ಲರೂ ಕೂಡ ಸಾಂಕೇತಿಕವಾಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಬೃಹತ್ ಮಟ್ಟದ ರ್ಯಾಲಿ ಮತ್ತು ಸಭೆಯನ್ನು ಇಟ್ಕೊಂಡು ಅವತ್ತಿನ ದಿವಸ ಎಲ್ಲ ಸ್ಟೇಟ್ ಲೀಡರ್ಸ್, BJP ಹಾಗೂ JDS ಇಬ್ಬರು ಸ್ಟೇಟ್ ಲೀಡರ್ಸ್ಗಳನ್ನ ವಿಜೇಂದ್ರಣ್ಣವ್ರು ನಾನು ಬೆಳಗ್ಗೆ ಮಾಡಿದ್ದೆ. ವಿಜೇಂದ್ರಣ್ಣವರು ನನ್ನ ಪ್ರಯಾರಿಟಿ, ಅದು ನನ್ನ ಕರ್ತವ್ಯ, ಅದು ನನ್ನ ಮಗನ ರೀತಿ ನಾನು ಕೆಲಸಕೊಡ್ತೀನಿ ಅನ್ನೋ ಒಂದು ಭಾವನೆ ವಿಜೇಂದ್ರಣ್ಣವರು ಯಡಿಯೂರಪ್ಪ ಸಾಹೇಬರು ಒಂದು ಭರವಸೆ ಕೊಟ್ಟು 4 ದಿನ ಬರ್ತೀನಿ ಅಂತೇಳಿ, ಜೊತೆಗೆ ನಾಮಿನೇಷನ್ ಡೇ ದಿನ ದೇವೇಗೌಡರು ಸಾಹೇಬರು, ದೇವೇಗೌಡರು ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನಾನು ಇವತ್ತು ನಾಮಿನೇಷನ್ ಪತ್ರವನ್ನು ಸಲ್ಲಿಕೆ ಮಾಡೋದು ಕೆಲಸ. ಆಲ್ರೆಡಿ ಹೇಳಿದ್ವಿ ಸರ್, ಹಾಸನ ಅಂತ ಹೇಳಿದರೆ JDSನ ತವರೂರು, ಒಂದು ಗಟ್ಟಿ ನೆಲೆ ಅಂತ ಇರುವಂಥದ್ದು. ಅದರಲ್ಲಿ ಈಗ BJP ಕೂಡ ಜೊತೆಯಾಗಿರುವಂಥದ್ದು. ಹಾಗಾಗಿ ಈ ಒಂದು ಗೆಲುವಿನ ಹುಮ್ಮಸ್ಸು ದುಪ್ಪಟ್ಟು ಆಗಿದೆಯಾ ಸರ್? 100% ಭಾಗ. ಯಾಕಂದರೆ ಬಲಕ್ಕೆ ಇನ್ನೊಂದು ಬಲ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ವಿಶ್ವಾಸ ಇದೆ. ಜೊತೆಗೆ ನಮಗಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು ಭಾಳ ಸಂತಸ್ತಲ್ಲಿದ್ದಾರೆ. ಎರಡು ಪಕ್ಷದ ಕಾರ್ಯಕರ್ತರು ಅವ್ರು ಆಗಲೇ ನಮ್ಮೆಲ್ಲರಿಗಿಂತ ಮುಂಚೆ ಒಗ್ಗಟ್ಟಾಗೋಂಥ ಕೆಲಸನ ಮಾಡಿ ಮನೆಗೆ ತೆರಳಿ ಪ್ರಚಾರ ಮಾಡೋಂಥ ಕೆಲಸನ ಮಾಡ್ತಿದ್ದಾರೆ ಆಗಿದೆ. ಹಾಗಾಗಿ ಈ ಬಿಸಿಲಲ್ಲೂ ಕೂಡ ಪಾಪ ಕಾರ್ಯಕರ್ತರು ನಮ್ಮ ಎರಡು ಪಕ್ಷದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ. ಅದನ್ನು ಗೆಲ್ಲಿಸಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. 400ಕ್ಕೂ ಹೆಚ್ಚು ಸೀಟ್ ಕೊಡಲೇಬೇಕು ಈ ಸರಿ ದೇಶದಲ್ಲಿ ಅಂತೇಳಿ ಅವ್ರು ತೀರ್ಮಾನ ಮಾಡಿ ಇವತ್ತು, ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮೆ ದೇವೇಗೌಡರಿಗೆ ಈ ಇಡೀ ವರ್ಷದಲ್ಲೂ ಕೂಡ ಹಳ್ಳಿ ಸುತ್ತಿದ್ದಾರೋದ್ರಿಂದ ಅವ್ರಿಗೆ ಹೆಚ್ಚಿನ ಶಕ್ತಿ ಬಲ ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಅವರೆಲ್ಲರೂ ಕಾರ್ಯಕರ್ತರು ಶ್ರಮವಹಿಸ್ತಿದ್ದಾರೆ. ಅವ್ರಿಗೆ ಅಪಾರವಾಗಿ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ. ಕೊನೆಯದಾಗಿ ಸರ್, ಆಲ್ರೆಡಿ ಸಂಸದರಾಗಿದ್ದೀರಿ, ಒಳ್ಳೆ ಕೆಲಸವನ್ನು ಮಾಡ್ತಾ ಈ ಬಾರಿ ಮತ್ತೆ ಆಯ್ಕೆ ಆದಂಥ ಜನತೆಗೆ ಏನು ಹೇಳಿಕೆ ಬಯಸ್ತೀವಿ, ಏನು ಕೆಲಸವನ್ನು ಮಾಡ್ತೀವಿ ಸರ್? ಮೊದಲನೇದಾಗಿ ಯಾವತ್ತೂ ನಾವು ಹೇಳ್ತಾ ಇರ್ತೀವಿ, ಅದು ನೆಕ್ಸ್ಟು, ಆದರೆ ಫಸ್ಟು ಯಾವಾಗಲೂ ಒಂದು ಸಾಮಾಜಿಕ ನ್ಯಾಯ ತುಂಬುವಂಥ ಕೆಲಸ ಮಾಡಬೇಕು. ಆ ಬದ್ಧತೆ ಹಿಡ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸನ ಮಾಡಿ ಎಲ್ಲ ಸಾರ್ವಜನಿಕರು, ಎಲ್ಲ ವರ್ಗಗಳನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗುವಂಥ ಕೆಲಸ ಮಾಡಿ ಈ ಜಿಲ್ಲೆ ಅಭಿವೃದ್ಧಿನ ಮಾಡಿಸೋಂಥ ಕೆಲಸನೂ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ಮುಖ್ಯ ಆದ್ಯತೆ ನಾನು ಆರೋಗ್ಯ ಮತ್ತು ನಮ್ಮ ಎಜುಕೇಷನ್, ಆರೋಗ್ಯ ಮತ್ತು ಶಿಕ್ಷಣನ ಗ್ರಾಮೀಣ ಮಟ್ಟದಲ್ಲಿ ನಾವು ಮಾಡೋಕ್ಕೆ ಶಕ್ತಿಗೊಳಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಆರೋಗ್ಯ ಕೇಂದ್ರಗಳು ಭಾಳಷ್ಟು ಓಪನ್ ಮಾಡಿದ್ದೀವಿ, ಶಿಕ್ಷಣ ಕೇಂದ್ರಗಳು ಭಾಳಷ್ಟು ಓಪನ್ ಮಾಡಿದ್ದೀವಿ. ಆದರೆ ಗ್ರಾಮೀಣ ಮಟ್ಟದಲ್ಲೂ ಶಕ್ತಿ ತುಂಬುವಂಥ ಕೆಲಸನ ಮಾಡಬೇಕು ಅನ್ನೋ ದೃಷ್ಟಿಗೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯನೂ ಕೊಡುವಂಥ ಕೆಲಸ. ದೇಶಕ್ಕೆ ಮೋದಿಯವರ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಸರ್? ಇದು ಕೇವಲ ಬರೀ ದೇಶಕ್ಕೆ ಅಂತ ಅಲ್ಲ, ಇಡೀ ಜಗತ್ತಲ್ಲೇ ಇವತ್ತು ಮೋದಿಯವರು ವಿಶ್ವಮಾನರು ಅಂತ ಅನ್ಸ್ಕೊಂಡಿದ್ದಾರೆ. ಹಾಗಾಗಿ ಆ ವಿಶ್ವಮಾನರು ಇನ್ನೂ ಎತ್ತರವಾಗಿ ಬೆಳಿಬೇಕು ಅನ್ನೋ ಒಂದು ಆಸೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಂಥ ನಿಟ್ಟಲ್ಲಿ ಮಾಡಬೇಕು. ಇವತ್ತು ನಾವೆಲ್ಲ ಆಚೆ ಹೋದಂಥ ಸಂದರ್ಭದಲ್ಲಿ ಭಾರತದವರಿಗೆ ಎಲ್ಲೂ ಕೂಡ ಅಷ್ಟು ಮರ್ಯಾದೆ ಸಿಗ್ತಾ ಇರಲಿಲ್ಲ ಮೊದಲೆಲ್ಲ. ಆದರೆ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಇವತ್ತು ನಮಗೆ ಭಾಳಷ್ಟು ಒಂದು ಗೌರವ ತುಂಬುವಂಥ ಕೆಲಸನ ಮಾಡ್ತಿದ್ದಾರೆ.
ಇವತ್ತು ದೇವೇಗೌಡರು ಮತ್ತು ಪ್ರಧಾನಮಂತ್ರಿಯವರು ಒಗ್ಗಟ್ಟಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಬಲ ಸಿಗುತ್ತೆ ನಮಗೆ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅನ್ನೋದು ಒಂದು ಭಾವನೆ ಎಲ್ಲ ಕಡೆ ವ್ಯಕ್ತಪಡಿಸುವಂಥ ಕೆಲಸ ಆಗ್ತದೆ. ಹಾಗಾಗಿ ಅವೆರಡು ದೃಷ್ಟಿ ಇಟ್ಕೊಂಡು ನಾವು ಮುಂದಿನ ದಿವಸಗಳ ಇವಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಕೀಪ್ ವಾಚ್ ಪಬ್ಲಿಕ್ ಇಂಪ್ಯಾಕ್ಟ್. ನಮಸ್ಕಾರ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.